ಸೊ ಫಸ್ಟ್ PUCಯ ಫಸ್ಟ್ ಚಾಪ್ಟರ್ ಸೆಟ್ಸ್ನ ಫಾರ್ಮುಲಾಸ್ನ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಸೆಟ್ಸ್ ಚಾಪ್ಟರ್ ಸಖತ್ ಈಸಿ ಇದೆ, ಬಟ್ ಫಾರ್ಮುಲಾಸ್ ಆರ್ ಮಸ್ಟ್ ನೋ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ನಮಗೆ ಕೇಳಿದಾಗ ಅವಾಗ ನಾವೇನಂತ ಬರಬೇಕು, 2 to the power of n. ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಡೆಫಿನೇಷನ್ ಏನು, ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ದಟ್ ಆರ್ ಇನ್ A and B ಆರ್ ಇನ್ ಬೋತ್. ಈ ಎಕ್ಸ್ ಇದೆ ನೋಡಿ, A ಗೂ ಬಿಲಾಂಗ್ ಆಗಬೇಕು, B ಗೂ ಬಿಲಾಂಗ್ ಆಗಬೇಕು, ವಿಚ್ ಮೀನ್ಸ್ ವಾಟ್, ಇಟ್ ಇಸ್ ಕಾಮನ್ ಫಾರ್ ಬೋತ್ A and B. ಸೊ ಅದಕ್ಕೆ ಕಾಮನ್ ಎಲಿಮೆಂಟ್ಸ್. ಕಾರ್ಡಿನಾಲಿಟಿ ಆಫ್ ಟೂ ಸೆಟ್ಸ್, ದಿಸ್ ಇಸ್ ಮೋಸ್ಟ್ಲಿ KCET ಕ್ವಶನ್ಸ್ ಅಲ್ಲಿ ಬರುತ್ತೆ. ಹಾಯ್ ಹಲೋ ನಮಸ್ಕಾರ. PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವೇನು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ PUCಯ ಫಸ್ಟ್ ಚಾಪ್ಟರ್ ದಟ್ ಇಸ್ ಸೆಟ್ಸ್. ಆ ಪಾಠದಲ್ಲಿ ಬರುವ ಎಲ್ಲ ಫಾರ್ಮುಲಾಗಳನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೂ ಈ PDF ನಿಮಗೆ ಬೇಕಂದರೆ ಏನು ಮಾಡಬೇಕಂತ ಕೂಡ ಹೇಳ್ತೀನಿ. ಖಂಡಿತವಾಗ್ಲೂ ಅದನ್ನು ಮಾಡಿ PDF ತೊಗೊಂಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿ ಚಾಪ್ಟರ್ಗೂ ನಾವು ಈ ಥರ ಫಾರ್ಮುಲಾಸ್ನ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಚಾಪ್ಟರ್ನ PDF ಇಟ್ಕೊಳ್ತಾ ಹೋಗ್ತಾ ಇರಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಎಲ್ಲ ಫಾರ್ಮುಲಾಗಳು ಒಂದು ಕಡೆ ಇರ್ತವೆ, ರಿವೈಸ್ ಮಾಡೋದಕ್ಕೆ ಓದೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ನಮ್ಮ ಪರೀಕ್ಷೆ, ನಮ್ಮ ಸ್ಟೂಡೆಂಟ್ಸ್ಗೆ ಈಸಿ ಆಗಲಿ ಅಂತ ಮಾಡ್ತಿರುವ ಒಂದು ಚಿಕ್ಕ ಪ್ರಯತ್ನ. ಓಕೆ, ಸೊ PDF ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳ್ತೀನಿ. ಆ ಸ್ಟೆಪ್ಸ್ನ ಫಾಲೋ ಮಾಡಿ PDF ತೊಗೊಳ್ಳಿ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ KCET ಎಕ್ಸಾಮ್ಸ್. ಓಕೆ, ಸೊ ಫಸ್ಟ್ PUCಯ ಫಸ್ಟ್ ಚಾಪ್ಟರ್ ಸೆಟ್ಸ್ನ ಫಾರ್ಮುಲಾಸ್ನ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಯಾವೆಲ್ಲ ಫಾರ್ಮುಲಾಸ್ಗಳಿದಾವೋ ಈ ಚಾಪ್ಟ್ರಲ್ಲಿ ಆ ಎಲ್ಲ ಫಾರ್ಮುಲಾಸ್ ಮೇಲೆ ಒಂದ್ಸತಿ ಕಣ್ಣಾಡಿಸಿ ಕೊನೆಗೆ ನಿಮಗೆ PDF ಸಿಗುತ್ತೆ. ಸೊ ಇದು ಬರೀ ಫಸ್ಟ್ PU ಸ್ಟೂಡೆಂಟ್ಸಿಗೆ ಮಾತ್ರ ಅನ್ವಯ ಆಗೋದಿಲ್ಲ, ಸೆಕೆಂಡ್ PUC ಸ್ಟೂಡೆಂಟ್ಸ್ಗೂ ಕೂಡ ದಿಸ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಓಕೆ, ಸೊ ಇದನ್ನು ನೀವು ಕೂಡ PDF ನೀವು ತೊಗೊಳ್ಬೋದು. ಸೊ ಈ ಸೆಟ್ಸಿನ ಫಾರ್ಮುಲಾ, ಸೊ ಸೆಟ್ಸ್ ಚಾಪ್ಟರ್ 6 ಮಾರ್ಕ್ಸ್ಗೆ ಬರುತ್ತೆ ನಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ, ಹೌದಾ? ಸೊ ಈ ಸೆಟ್ಸ್ ಚಾಪ್ಟರ್ ಸಖತ್ ಈಸಿ ಇದೆ, ಬಟ್ ಗಿವನ್ ದ್ಯಾಟ್ ಯು ಹ್ಯಾವ್ ಟು ನೋ ದ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಕೂಡ ಸಖತ್ ಈಸಿ ಇದೆ, ಬಟ್ ಫಾರ್ಮುಲಾಸ್ ಆರ್ ಮಸ್ಟ್ ನೋ ಸ್ಟೂಡೆಂಟ್ಸ್. ಸೊ ಯಾವೆಲ್ಲ ಫಾರ್ಮುಲಾಸ್ಗಳಿದ್ದಾವೆ ನೋಡೋಣ. ಮೊದಲನೇದಾಗಿ ಕೆಲವು ನೊಟೇಷನ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಂಡಮೆಂಟಲ್ ನೊಟೇಷನ್ಸ್ ಏನದು? ಸೊ ಇನ್ಸ್ಟೆಂಟ್ಲಿ ವರ್ಕಿಂಗ್ ಔಟ್ ಎನಿ ಸೆಟ್ ಆಪರೇಷನ್ಸ್ಗಿಂತ ಮುಂಚೆ ನಿಮಗೆ ನೊಟೇಷನ್ಸ್ ಗೊತ್ತಿರಬೇಕು. ದಟ್ ಇಸ್, ಇದು ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ ಟು. ಇದನ್ನ ದೀಸ್ ಬೋತ್ ಆರ್ ವಾಟ್, ಗ್ರೀಕ್ ಲೆಟರ್ಸ್. ಎಫ್ಸಿಲಾನ್ ಅಂತಾರೆ ಇದಕ್ಕೆ, ಎಫ್ಸಿಲಾನ್. ಓಕೆ, ಸೊ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು ಇಲ್ಲಿ ಬರ್ದಿದ್ದೀನಿ. ಇಂಡಿಕೇಟ್ಸ್ ದ ಮೆಂಬರ್ಶಿಪ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಸೆಟ್. ನೆಕ್ಸ್ಟ್ ಪ್ರಾಪರ್ ಸಬ್ಸೆಟ್, ಆ್ಯಂಡ್ ಇದೇನಿದು ಪ್ರಾಪರ್ ಸಬ್ಸೆಟ್ ಇದು. ಸೊ ಎವ್ರಿ ಎಲಿಮೆಂಟ್ ಆಫ್ A is in B, if A is not equal to B, ನೆಕ್ಸ್ಟ್ ಇರೋದು ಬಂದ್ಬಿಟ್ಟು ಸಬ್ಸೆಟ್ ಬಟ್ ಇಟ್ ಇಸ್ ಈಕ್ವಲ್. ಓಕೆ, ಈ ಮೊದಲನೇದು ಸಬ್ಸೆಟ್ಟು ಬಟ್ ಅದರ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ನಾಟ್ ಈಕ್ವಲ್. ಎರಡನೇದು ಕೂಡ ಸಬ್ಸೆಟ್ಟೇ ಬಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್. ಓಕೆ, ಇಲ್ಲಿ ಬರ್ದಿದ್ದೀನಿ ನೋಡಿ, ಸಬ್ಸೆಟ್ ಮೇ ಬಿ ಈಕ್ವಲ್, ರೈಟ್? ನೆಕ್ಸ್ಟ್ 5 ಅಥವಾ 5. ಸೊ ಈ ಎರಡು ಥರನೂ ಬರೀತಾರೆ. ಯು ಫಾಲೋ ದಿಸ್ ಒನ್. ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಥರ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಥರ. ಸೊ ಫಸ್ಟ್ ಒನ್ ಥರ ಫಾಲೋ ಮಾಡಿ. ಇದು ಏನು ಇಂಡಿಕೇಟ್ ಮಾಡುತ್ತೆ? ದಿಸ್ ಇಂಡಿಕೇಟ್ಸ್ ಇಟ್ ಇಸ್ ಅ ನಲ್ ಸೆಟ್ ಅಥವಾ ಎಂಟಿ ಸೆಟ್ ಆರ್ ಅ ವಾಯ್ಡ್ ಸೆಟ್. ಅದು ಇಂಡಿಕೇಟ್ ಮಾಡುತ್ತೆ. ದಟ್ ಇಸ್ 5. ಇನ್ನು ನಾವು ಈ ಕಡೆ ನೋಡೋದಾದರೆ ಯು ಅಂದರೆ ದಟ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್, ಅಂದರೆ ವಿಚ್ ಇಸ್ ಹ್ಯಾವಿಂಗ್ ಆಲ್ ದ ಸೆಟ್ಸ್ ಇನ್ ಇಟ್ ಅಂತ ಅರ್ಥ. ಓಕೆ, ದಟ್ ಇಸ್ ಯೂನಿವರ್ಸಲ್ ಸೆಟ್. ಇದೇನಿದು ಫಾರ್ಮುಲಾಸ ಅಲ್ಲ, ಇದು ನೊಟೇಷನ್ಸ್. ಈ ನೊಟೇಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಮುಂದಕ್ಕೆ ನೆಕ್ಸ್ಟ್ ಏನಿದೆ, ಸಬ್ಸೆಟ್ ಆ್ಯಂಡ್ ಪವರ್ ಸೆಟ್. ಸೊ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ನಮಗೆ ಕೇಳಿದಾಗ ಅವಾಗ ನಾವೇನಂತ ಬರಬೇಕು, 2 to the power of n. Okay, a finite set with n elements has 2 to the power of n subsets total. Okay, so this is the formula, 2 to the power of n. Next, proper subsets anta bandaga 2 to the power of n minus 1. Okay, this includes the set itself. So a main set irutalva. So for example, a is equal to 1 2 3 ಅನ್ಕೊಳ್ಳಿ. ಅದು ಒಂದು ಸೆಟ್ಟು, ಆ ಸೆಟ್ ಇದ್ರಲ್ಲಿ ಬರುತ್ತೆ. ಬಟ್ ಆ ಸೆಟ್ಟನ್ನ ಮೈನಸ್ ಮಾಡಬೇಕಂದ್ರೆ 2 to the power of n minus 1. ಒರಿಜಿನಲ್ ಸೆಟ್ ಏನು ಕೊಟ್ಟಿರ್ತಾರಲ್ವಾ, ದಟ್ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್, ರೈಟ್? ಬಟ್ ನಾವು ಯಾವಾಗ ಪ್ರಾಪರ್ ಸಬ್ಸೆಟ್ ನೋಡ್ತಾ ಇದ್ದೀವೋ ಆ ಒರಿಜಿನಲ್ ಸಬ್ಸೆಟ್ನ ನಾವು ತೆಗಿಬೇಕು, ಮೈನಸ್ ಮಾಡಬೇಕು. ಅದಕ್ಕೆ 2 to the power of n ಸೇಮ್. ಮೈನಸ್ 1 ಅಂದ್ರೇನು, ಆ ಒರಿಜಿನಲ್ ಸೆಟ್ ನಮ್ಗೇನು ಕೊಟ್ಟಿರ್ತಾರಲ್ವ ಕ್ವಶನಲ್ಲಿ, ಅದನ್ನ ಮೈನಸ್ ಮಾಡ್ತಾ ಇರೋದು, ರೈಟ್? ಸೊ ಟೋಟಲ್ ಸಬ್ಸೆಟ್ಸ್, ಪ್ರಾಪರ್ ಸಬ್ಸೆಟ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಫಾರ್ಮುಲಾಸ್ ಇದಾವೆ ಇದರಲ್ಲಿ. ಯೂನಿಯನ್ ಆಫ್ ಸೆಟ್ಸ್. ಸೊ ಯೂನಿಯನ್ ಆಫ್ ಸೆಟ್ಸ್ ಅಂದರೆ ಡೆಫಿನೇಷನ್ ಏನು, ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ದಟ್ ಆರ್ ಇನ್ A and B ಆರ್ ಇನ್ ಬೋತ್. ಬಟ್ ಇದರಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನು, ರಿಪೀಟ್ ಆಗ್ತಾ ಇದ್ರೆ ಎಲಿಮೆಂಟ್ಸು. ಸೊ A ಯಲ್ಲೂ 2 ಇದೆ, B ಯಲ್ಲೂ 2 ಇದೆ. ಸೊ 2 ಸತಿ 2 ಬರೋ ಅವಶ್ಯಕತೆ ಇಲ್ಲ, 1 ಸತಿ 2 ಬರೆದ್ರೆ ಸಾಕು. ದಟ್ ಈಸ್ ಯೂನಿಯನ್ ಆಫ್ ಸೆಟ್ಸ್. ಸೊ ಫಾರ್ಮುಲಾ ಡೆಫಿನೇಷನ್ ಏನು, A ಯೂನಿಯನ್ B is equal to X such that X belongs to A or X belongs to B, right? So the union always results in a set at least as large as either individual set. So the definition, ಇದ್ರ ಬಗ್ಗೆ ಬಿಟ್ಬಿಡಿ, ಇದನ್ನ ತಲೆ ಕೆಡ್ಸ್ಕೋಬೇಡಿ. This is very important, right? Next ಏನು ಬರ್ತಾ ಇದೆ,
ನೆಕ್ಸ್ಟ್ ವಿ ಹ್ಯಾವ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಸೊ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂದ್ರೆ ಎರಡು ಸೆಟ್ಗಳಲ್ಲಿ ಯಾವ್ದು ಕಾಮನ್ ಎಲಿಮೆಂಟ್ಸ್ಗಳಿದಾವಲ್ವಾ ಅದಕ್ಕೆ ನಾವು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ದ ಕಲೆಕ್ಷನ್ ಆಫ್ ಕಾಮನ್ ಎಲಿಮೆಂಟ್ಸ್ ದಟ್ ಬಿಲಾಂಗ್ ಟು ಬೋತ್ ಎ ಅಂಡ್ ಬಿ, ಕಾಮನ್ ಆಗಿರಬೇಕು, ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬೇಕು. ಇದರ ಫಾರ್ಮುಲಾ ಯಾವ ಥರ ಇದೆ? ಎ ಇಂಟರ್ಸೆಕ್ಷನ್ ಬಿ ಸಚ್ ದ್ಯಾಟ್ ಎಕ್ಸ್ ಸಚ್ ದ್ಯಾಟ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಈ ಎಕ್ಸ್ ಇದೆ ನೋಡಿ, ಎಗೂ ಬಿಲಾಂಗ್ ಆಗಬೇಕು, ಬಿಗೂ ಬಿಲಾಂಗ್ ಆಗಬೇಕು, ವಿಚ್ ಮೀನ್ಸ್ ವಾಟ್? ಇಟ್ ಇಸ್ ಕಾಮನ್ ಫಾರ್ ಬೋತ್ ಎ ಆ್ಯಂಡ್ ಬಿ. ಸೊ ಅದಕ್ಕೆ ಕಾಮನ್ ಎಲಿಮೆಂಟ್ಸ್ ಇದು. ಓಕೆ, ಸೊ ಅಕಸ್ಮಾತ್ ಇವಾಗ ಇಲ್ಲಿ ನೋಡಿ, ಇಲ್ಲೇನಿದೆ, ಇಲ್ಲೊಂದು ಪಾಯಿಂಟ್ ಇದೆ. ವಾಟ್ ಇಸ್ ದಟ್ ಪಾಯಿಂಟ್ ಹಿಯರ್? ಇಲ್ಲ, ನಾನು ಇನ್ನೊಂದ್ಸತಿ ಕ್ಲೀನಾಗಿ ಬರೀತೀನಿ ನಿಮಗೆ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5. ಇದರ ಅರ್ಥ ಏನಪ್ಪ ಅಂದರೆ ಎ ಮತ್ತು ಬಿ ಸೆಟ್ಗಳಲ್ಲಿ ಯಾವುದು ಕಾಮನ್ ಇಲ್ಲ. ಯಾವುದು ಕಾಮನ್ ಇಲ್ಲ ಅಂದರೆ ಅವಾಗ ಯಾವ ಥರ ಬರಿತೀವಿ ನಾವು? 5 ಅಂದರೆ ನಲ್ ಸೆಟ್, ಏನು ಕಾಮನ್ ಇಲ್ಲ ಅಂತ ಅರ್ಥ. ಇದಕ್ಕೆ ನಾವೇನಂತ ಕರಿತೀವಿ? ಫಾರ್ ದಿಸ್ ವಿ ಕಾಲ್ ಇಟ್ ಆಸ್ ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ. ಓಕೆ, ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಡಿಫ್ರೆನ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್. ಸೊ ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂದರೆ ಏನು? ಎ ಮೈನಸ್ ಬಿ. ಸೊ ಎಲಿಮೆಂಟ್ಸ್ ದಟ್ ಬಿಲಾಂಗ್ ಟು ಎ ಬಟ್ ನಾಟ್ ಟು ಬಿ. ಸೊ ಈಗ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ, ಸೊ ದೋಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ಎ ಆ್ಯಂಡ್ ಬಿ, ಎರಡೂ ಅಲ್ವಾ? ಸೊ ಈಗ ಎ ಮೈನಸ್ ಬಿ ಅಂದರೆ ಆ ಇಂಟರ್ಸೆಕ್ಷನ್ನು ತೆಗೆದುಬಿಡಿ, ಯಾಕಂದರೆ ಅದು ಬಿ ಅಲ್ಲಿ ಕೂಡ ಇದೆ. ಬರೀ ಎ ಅಲ್ಲಿ ಏನಿದೆಯೋ ಅದನ್ನು ಮಾತ್ರ ನಾವು ತಗೊಳ್ಬೇಕು. ಸೊ ಇವಾಗ ಎ ಮೈನಸ್ ಬಿ ಅಂದರೆ ಏನು? ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಬಿ. ಆಯಿತಾ? ಡಸ್ ನಾಟ್ ಬಿಲಾಂಗ್ ಟು ಬಿ ಆ ಲೈನ್ ಇತ್ತು, ನಾನು ಸ್ವಲ್ಪ ಉದ್ದ ಮಾಡಿದ್ದೀನಿ ಅಷ್ಟೇ. ಡಸ್ ನಾಟ್ ಬಿಲಾಂಗ್ ಟು ಬಿ. ಕ್ಲಿಯರ್? ಓಕೆ, ಈ ಕಡೆಗೆ ಬರೋಣ. ಈ ಕಡೆ ಏನಿದೆ? ಕಾಂಪ್ಲಿಮೆಂಟ್ ಆಫ್ ಎ. ಸೊ ಎ ಕಾಂಪ್ಲಿಮೆಂಟ್ ನಾವು ಯಾವ ಥರ ಬರಿಬೋದು? ಎ ಡ್ಯಾಶ್, ಅಥವಾ ಈ ಥರನೂ ಬರಿಬೋದು, ಅಥವಾ ನಾವು ಈ ಥರನೂ ಬರಿಬೋದು. ಆಲ್ ದೀಸ್ ಆರ್ ರೆಪ್ರೆಸೆಂಟೇಷನ್ಸ್ ಆಫ್ ಕಾಂಪ್ಲಿಮೆಂಟ್. ನೀವು ಯಾವುದನ್ನು ಫಾಲೋ ಮಾಡಬೇಕು? ಫಾಲೋ ದಿಸ್. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಈ ರೀತಿಯೇ ಇದ್ದಾವೆ. ಸೊ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಎಲಿಮೆಂಟ್ಸ್ ಇನ್ ಯೂನಿವರ್ಸಲ್ ಸೆಟ್ ಯು ದಟ್ ಆರ್ ನಾಟ್ ಇನ್ ಸೆಟ್ ಎ. ಸೊ ಅದು ಎ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಸಿ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಯು ಮೈನಸ್ ಎ. ಸೊ ಈಗ ಯು ಮೈನಸ್ ಎ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್. ಬಟ್ ಈ ಎಕ್ಸ್ ಯಾವ ಥರ ಇದೆ? ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಯು. ಈ ಎಕ್ಸ್ ಎಲಿಮೆಂಟ್ಸು ಯುಗೆ ಬಿಲಾಂಗ್ ಆಗ್ತಿದೆ, ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಎ. ಡಸ್ ನಾಟ್ ಬಿಲಾಂಗ್ ಟು ಎ. ದಟ್ ಈಸ್ ಎ ಕಾಂಪ್ಲಿಮೆಂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಯಾವ್ದಿದೆ? ಲಾಸ್ ಆಫ್ ಸೆಟ್ ಆಲ್ಜಿಬ್ರಾ. ಸೊ ಇದರಲ್ಲಿ ಏನಿದೆ? ದೀಸ್ ಪ್ರಾಪರ್ಟೀಸ್ ಆರ್ ಎಸೆನ್ಷಿಯಲ್ ಫಾರ್ ಸಿಂಪ್ಲಿಫೈಯಿಂಗ್ ಸೆಟ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪ್ರೂವಿಂಗ್ ಐಡೆಂಟಿಟೀಸ್. ಸೊ ಯಾವುದೆಲ್ಲ ಲಾ ಇದಾವೆ? ಮೊದಲನೇದು ಐಡೆಂಪೊಟೆಂಟ್ ಲಾ. ಐಡೆಂಪೊಟೆಂಟ್ ಲಾ ಅಂದರೆ ಏನು? ಎ ಯೂನಿಯನ್ ಎ. ಆಯಿತಾ? ದಿಸ್ ಇಸ್ ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಎ, ರೈಟ್? ಸೊ ಇಲ್ಲಿ ಕಪ್ ಅಂತ ಬರೆದಿದೆ, ಯಾಕಂದರೆ ಐ ಟೆಲ್ ಯು, ಸಿ ಬಿಕಾಸ್ ಇಟ್ ಇಸ್ ಯೂನಿಯನ್, ಈ ಥರ ಬರೀಬೇಕು ಆ್ಯಕ್ಚುಲಿ. ಸೊ ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಎ. ಸೊ ಯೂನಿಯನ್ ಫಾರ್ಮುಲಾ ಸೇಮ್ ಥಿಂಗ್, ಎ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಎ. ಸೊ ಇಲ್ಲಿ ಪಿ ಪಿ ಟಿಯೇ ನಿಮಗೆ, ಈ ಪಿ ಪಿ ಟಿಯಲ್ಲಿ ಏನು ಕಾಣಿಸ್ತಿದೆಯಲ್ವಾ ಅದು ನಿಮಗೆ ಫಾರ್ಮುಲಾಸಾಗಿ ಬರಲ್ಲ. ಫಾರ್ಮುಲಾಸ್ ಇಲ್ಲ, ಸಪ್ರೇಟ್ PDF. ಅದರಲ್ಲಿ ಪ್ರತಿಯೊಂದು ಫಾರ್ಮುಲಾ, ಪ್ರತಿಯೊಂದು ಸಿಂಬಲ್ ಪರ್ಫೆಕ್ಟ್ ಆಗಿದೆ. ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಹೇಳ್ತೀನಿ, ವೇಟ್. ಮುಗ್ದೋಗುತ್ತೆ ವಿಡಿಯೋ, ಬೇಗ ತಲೆ ಕೆಡಿಸ್ಕೋಬೇಡಿ. ಐಡೆಂಟಿಟಿ ಎ ಯೂನಿಯನ್ 5. ಓಕೆ, ಎ ಯೂನಿಯನ್ 5 ಇಸ್ ಈಕ್ವಲ್ ಟು ಎ, ಮತ್ತು ಎ ಎ ಯೂನಿಯನ್ ಯು ಇಸ್ ಆಲ್ಸೋ ಈಕ್ವಲ್ ಟು ಯು. ಅದೇ ರೀತಿ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಯೂನಿಯನ್ ಇಸ್ ಈಕ್ವಲ್ ಟು ಎ, ಎ ಇಂಟರ್ಸೆಕ್ಷನ್ 5 ಇಸ್ ಈಕ್ವಲ್ ಟು 5. ಇದು ಯೂನಿಯನ್ಗಳ ಫಾರ್ಮುಲಾ, ಇದು ಇಂಟರ್ಸೆಕ್ಷನಿನ ಫಾರ್ಮುಲಾ. ಸಿಮಿಲರ್ಲಿ ಕಮ್ಯೂಟೇಟಿವ್, ಕಾಂಪ್ಲಿಮೆಂಟ್ ಹಾಗೂ ಡಬಲ್ ಕಾಂಪ್ಲಿಮೆಂಟ್ಗಳು ಇದಾವೆ ಇಲ್ಲಿ. ಓಕೆ, ಫಾರ್ಮುಲಾಸ್ಗಳಷ್ಟೇ. ಆಲ್ ದೀಸ್ ಆರ್ ಫಾರ್ಮುಲಾಸ್. ಇದೇ ಫಾರ್ಮುಲಾಸ್ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ನಿಮಗೆ PDF ಸಿಗುತ್ತೆ, ಆ PDFನ ನೀವು ಪ್ರಿಂಟೌಟ್ ತೆಕ್ಕೊಂಡು ಆರಾಮಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಅಥವಾ ನೀವು ಅದನ್ನೇ ಇನ್ನೊಂದು ಸತಿ ಬರ್ಕೊಳ್ಳಿ ಪ್ರಿಂಟೌಟ್ ತೆಗೋಕೆ ಆಗಿಲ್ಲ ಅಂದರೆ. ಸೊ ಎಲ್ಲ ಫಾರ್ಮುಲಾಸ್ ಒಂದು ಕಡೆ ಬರಿತಾ ಹೋಗಿ ಸ್ಟೂಡೆಂಟ್ಸ್. ವೈ? ಬಿಕಾಸ್ ಈ ಎಲ್ಲ ಫಾರ್ಮುಲಾಸ್ ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಅದ್ರ ಜೊತೆಗೆ ನೀಟ್ಗೂ ಯೂಸ್ ಆಗುತ್ತೆ. ನೀಟ್ ಅಂತೀನಿ, KCETಗೂ ಯೂಸ್ ಆಗುತ್ತೆ. ಸೊ ಕೆಲವು ಸ್ಟೂಡೆಂಟ್ಸು JEEನ ಪ್ಲ್ಯಾನ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಫಾರ್ಮುಲಾಸ್ ಅಪ್ಲಿಕೇಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ರೈಟ್. ನೆಕ್ಸ್ಟ್ ಅಸೋಸಿಯೇಟಿವ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾಸ್ ಈ ರೀತಿ ಇದ್ದಾವೆ. ಸೊ ಇಲ್ಲೇನಾಗ್ತಾ ಇದೆ? ಎ ಯೂನಿಯನ್ ಬಿಗೆ ಬ್ರ್ಯಾಕೆಟ್ ಇದೆ, ಇಲ್ಲಿ ಬಿ ಯೂನಿಯನ್ ಸಿಗೆ ಬ್ರ್ಯಾಕೆಟ್ ಇದೆ, ರೈಟ್? ಎ ಇಂಟರ್ಸೆಕ್ಷನ್ ಬಿಗೆ ಬ್ರ್ಯಾಕೆಟ್ ಇದೆ, ಬಿ ಇಂಟರ್ಸೆಕ್ಷನ್ ಸಿಗೆ ಬ್ರ್ಯಾಕೆಟ್ ಇದೆ. ಸೊ ದಿಸ್ ಇಸ್ ವಾಟ್ ಅಸೋಸಿಯೇಟಿವ್ ಲಾ. ಅದೇ ಈಗ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಬಂದರೆ, ಎ ಯೂನಿಯನ್ ಬಿ ಮಧ್ಯದಲ್ಲಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಆ ಕಡೆ ಬರುತ್ತೆ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಹಿಯರ್. ಎ ಇಂಟರ್ಸೆಕ್ಷನ್ ಬಿ ಮುಂಚೆ, ಮಧ್ಯದಲ್ಲಿ ಯೂನಿಯನು, ಎ ಇಂಟರ್ಸೆಕ್ಷನ್ ಸಿ ಆ ಕಡೆಗೆ ಬರುತ್ತೆ. ಸೊ ದೀಸ್ ಆರ್ ವಾಟ್? ಡಿಸ್ಟ್ರಿಬ್ಯೂಟಿವ್ ಲಾಸ್. ಆ ಕಡೆ ಇರೋದು ಅಸೋಸಿಯೇಟಿವ್ ಲಾಸ್. ಸೊ 3 ಮಾರ್ಕಿನ ಪ್ರಶ್ನೆ, 2 ಮಾರ್ಕಿನ ಪ್ರಶ್ನೆಗೆ ಇದನ್ನು ಕೇಳ್ತಾರೆ ನಿಮಗೆ.
ಪ್ರೂವ್ ಅಸೋಸಿಯೇಟಿವ್ ಲಾ ಫಾರ್ ದ ಗಿವನ್ ಸೆಟ್ಸ್. ಅಸೋಸಿಯೇಟಿವ್ ಲಾ ಅಂದರೆ ಏನು ಮಾಡಬೇಕು, ಯೂನಿಯನ್ ಇಂಟರ್ಸೆಕ್ಷನ್ ಎರಡೂ ತೋರಿಸ್ಬೇಕು ಆ್ಯಂಡ್ ಈ ಥರ ಬರೀಬೇಕು. ಕ್ಲಿಯರ್? ಓಕೆ. ನೆಕ್ಸ್ಟು ಡಿ ಮಾರ್ಗನ್ಸ್ ಲಾ. ಸೊ ಡಿ ಮಾರ್ಗನ್ಸ್ ಲಾ ಎರಡು ಲಾಗಳಿದ್ದಾವೆ ಡಿ ಮಾರ್ಗನ್ಸಲ್ಲಿ. ಮೊದಲನೇ ಲಾ ಇದು, ಎರಡನೇ ಲಾ ಇದು. ಸೊ ಈ ಡಿ ಮಾರ್ಗನ್ಸ್ ಲಾನೇ ತುಂಬ ಜಾಸ್ತಿ ಸತಿ ಏನು ಮಾಡಿದ್ದಾರೆ, 3 ಮಾರ್ಕ್ಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಓಕೆ. ಸೊ ದೀಸ್ ಬೋತ್ ಆರ್ ವಾಟ್, ಡಿ ಮಾರ್ಗನ್ಸ್ ಲಾಗಳು. ಫಾರ್ಮುಲಾಸ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಅಷ್ಟೇ. ಓಕೆ. ಇಲ್ಲಿ ಏನೋ ಡೆಫಿನೇಷನ್ ಕೊಟ್ಟಿದ್ದಾರೆ, ದ ಕಾಂಪ್ಲಿಮೆಂಟ್ ಆಫ್ ಯೂನಿಯನ್ ಈಕ್ವಲ್ಸ್ ದ ಇಂಟರ್ಸೆಕ್ಷನ್ ಆಫ್ ದ ಕಾಂಪ್ಲಿಮೆಂಟ್ಸ್. ಸೊ ಇಲ್ಲಿ ಏನು ಬರ್ದಿದ್ದೀವಲ್ವಾ, ದಟ್ ಇಸ್ ವಾಟ್ ದೇ ಹ್ಯಾವ್ ರಿಟನ್ ಇಟ್ ಹಿಯರ್. ಓಕೆ. ನೆಕ್ಸ್ಟು ಕಾರ್ಡಿನಾಲಿಟಿ ಆಫ್ ಟೂ ಸೆಟ್ಸ್. ಕಾರ್ಡಿನಾಲಿಟಿ ಆಫ್ ಟೂ ಸೆಟ್ಸ್ ಅಂದರೆ ಏನು, ದಿಸ್ ಇಸ್ ಮೋಸ್ಟ್ಲಿ ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ನಿಮ್ಮ KCET ಕ್ವಶನ್ಸಲ್ಲಿ ಬರುತ್ತೆ. ಓಕೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೆಲ್ಲ ಕೇಳಿದ್ದಾರೆ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ತೊಗೊಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದು ಎ ಇಸ್ ಈಕ್ವಲ್ ಟು ಎ ಬಿ ಸಿ ಅಂತ ತೊಗೊಳ್ಳೋಣ, ಆಯಿತಾ. ಬಿ ಇಸ್ ಈಕ್ವಲ್ ಟು ಸಿ ಡಿ ಇ ಅಂತ ತೊಗೊಳ್ಳೋಣ. ಎ ಯೂನಿಯನ್ ಬಿ ಏನಾಗುತ್ತೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ಆಗುತ್ತೆ. ಅದೇ ರೀತಿ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಏನು ಕಾಮನ್ ಇದೆ ಇಲ್ಲಿ, ಸಿ ಕಾಮನ್ ಇದೆ, ರೈಟ್. ಸೊ ಈಗ ಫಾರ್ಮುಲಾದಲ್ಲಿ ಸರ್ ಈ ಎನ್ ಅಂದರೆ ಏನು, ಈ ಎನ್ ಅಂದರೆ ಏನು ಅಂತ ಕೇಳ್ತಾ ಇರ್ತೀರ. ದಿಸ್ ಎನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್. ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಷ್ಟು ಎಲಿಮೆಂಟ್ಗಳಿದ್ದಾವೆ, 5. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಎಷ್ಟಿದ್ದಾವೆ, 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟಿದ್ದಾವೆ, 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದ್ದಾವೆ, 1. ಇವಾಗ ಈ ಎಲ್ಲ ನಂಬರ್ಗಳನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 5, ಎನ್ ಆಫ್ ಎ ಇಸ್ ಈಕ್ವಲ್ ಟು 3, ಎನ್ ಆಫ್ ಬಿ ಇಸ್ ಈಕ್ವಲ್ ಟು 3, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 1. ಸೊ 5 ಇಸ್ ಈಕ್ವಲ್ ಟು 5, LHS ಈಕ್ವಲ್ಸ್ RHS. ದೇರ್ ಫಾರ್ ದಿಸ್ ಇಸ್ ರೈಟ್. ಜನರಲ್ ಯೂನಿಯನ್ ಫಾರ್ಮುಲಾ ಇದು. ಓಕೆ. ಸೊ ಈ ಫಾರ್ಮುಲಾನ ಒಂದು ಎಕ್ಸಾಂಪಲಿನ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಏನು, ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ವಾಟ್ ಇಸ್ ಡಿಸ್ಜಾಯಿಂಟ್ ಸೆಟ್ಸ್. ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ನಾನು ಆವಾಗಲೇ ಹೇಳ್ಕೊಟ್ಟೆ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5 ಅಂದರೆ ಯಾವುದೇ ರೀತಿಯ ಕಾಮನ್ ಎಲಿಮೆಂಟ್ಸ್ ಇರೋದೇ ಇಲ್ಲ, ರೈಟ್. ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5 ಅಂದಾಗ ಈ ಎಕ್ಸಾಂಪಲಲ್ಲೇ ನಾವೇನು ಮಾಡೋಣ, ಒಂದು ಚಿಕ್ಕ ಚೇಂಜನ್ನು ಮಾಡೋಣ. ಇಲ್ಲೇನು ಮಾಡೋಣ, ಸಿನ ತೆಗ್ದಾಕನ, ಇಲ್ಲೂ ಕೂಡ ಸಿನ ತೆಗ್ದಾಕನ. ಆವಾಗ ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಸಿ ಹೋಗುತ್ತೆ. ಆವಾಗ ಇಲ್ಲೇನು ಬರುತ್ತೆ, ಹಿಯರ್ ವಿ ವಿಲ್ ಬಿ ಗೆಟಿಂಗ್ 5. ಹೌದಾ, ಇಲ್ಲಿ ನಮಗೆ 5 ಬರುತ್ತೆ. ನಾವು ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ, ಎ ಬಿ ಡಿ ಇ 4 ಎಲಿಮೆಂಟ್ಸ್. ಎನ್ ಆಫ್ ಎ ಅಲ್ಲಿ 2, ಎನ್ ಆಫ್ ಬಿ ಅಂದರೆ 2. ಸೊ 4 ಈಕ್ವಲ್ಸ್ 2 ಪ್ಲಸ್ 2, ದಟ್ ಈಸ್ ಅಗೇನ್ ಸೇಮ್. ಇದು ಯಾವಾಗಿದು, ವೆನ್ ಡಿಸ್ಜಾಯಿಂಟ್ ಸೆಟ್ಸ್. ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಏನು, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5. ಓಕೆ. ಇಲ್ಲಿ ಎನ್ ಆಫ್ ಅಂತ ಬರೆದ್ಬಿಟ್ಟಿದ್ದೀನಿ ಬೈ ಮಿಸ್ಟೇಕ್ ಆಗಿ. ಜಸ್ಟ್ ರಿಮೆಂಬರ್, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5 ಅಷ್ಟೇ. ಎಲಿಮೆಂಟ್ಸ್ ಇನ್ ಎ ಬಟ್ ನಾಟ್ ಬಿ, ಎನ್ ಆಫ್ ಎ ಮೈನಸ್ ಬಿ ಯಾವ ಥರ ಕಂಡುಹಿಡಿಯೋದು, ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದನ್ನು ನೀವು ಟ್ರೈ ಮಾಡಿ, ಯು ವಿಲ್ ಬಿ ಗೆಟಿಂಗ್ ಇಟ್ ಈಸಿಲಿ. ಓಕೆ. ದೀಸ್ ಆರ್ ದ ಫಾರ್ಮುಲಾ ಸ್ಟೂಡೆಂಟ್ಸ್. ಫಾರ್ಮುಲಾಸ್ ಇಲ್ಲ ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಇವೆಲ್ಲ ಫಾರ್ಮುಲಾಸ್ ನೀವು ನ್ಯಾಪ್ ಇಟ್ಕೋಬೇಕಾಗಿರೋದು. ನೆಕ್ಸ್ಟು 3 ಸೆಟ್ಸ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು, ಮತ್ತೆ ಇದನ್ನು KCET ಕೇಳ್ತಾರೆ. ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಸಿ ಮೈನಸ್ ಎ ಬಿ ಇಂಟರ್ಸೆಕ್ಷನ್, ಬಿ ಸಿ ಇಂಟರ್ಸೆಕ್ಷನ್, ಎ ಸಿ ಇಂಟರ್ಸೆಕ್ಷನ್ ಪ್ಲಸ್ ಎ ಬಿ ಸಿಯ ಇಂಟರ್ಸೆಕ್ಷನ್ಗಳು. ಓಕೆ. ಇಲ್ಲಿ ಒಂದು ನೋಟ್ ಇದೆ, ಇಲ್ಲಿ ನೋಡಿ. ದಿಸ್ ಫಾರ್ಮುಲಾ ಇಸ್ ದ ಫೌಂಡೇಶನ್ ಫಾರ್ ಸಾಲ್ವಿಂಗ್ 3 ಸರ್ಕಲ್ ವೆನ್ ಡಯಾಗ್ರಾಮ್ ವರ್ಡ್ ಪ್ರಾಬ್ಲಮ್ಸ್. ಓಕೆ. ಆಲ್ವೇಸ್ ಅಕೌಂಟ್ ದ ಟ್ರಿಪಲ್ ಇಂಟರ್ಸೆಕ್ಷನ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇಟ್ ಈಸ್ ಆ್ಯಡೆಡ್ ಬ್ಯಾಕ್ ಬಿಕಾಸ್ ಇಟ್ ವಾಸ್ ಸಬ್ಟ್ರಾಕ್ಟೆಡ್ 3 times. ಸೊ ಇಲ್ಲೊಂದ್ಸತಿ ಸಬ್ಟ್ರಾಕ್ಷನ್, ಇಲ್ಲೊಂದ್ಸತಿ ಸಬ್ಟ್ರಾಕ್ಷನ್, ಇಲ್ಲೊಂದ್ಸತಿ ಸಬ್ಟ್ರಾಕ್ಷನ್ ಮಾಡಿದ್ವಲ್ವಾ, ಎ ಬಿ ಬಿ ಸಿ ಅಂದು ಎ ಸಿಲಿ, ಅದನ್ನು ಆ್ಯಡ್ ಮಾಡೋದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ತೊಗೊಂಡು ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟು, ಸೊ ಇಲ್ಲೇನು ಬರ್ತಾ ಇದೆ ನಮಗೆ, ಹಿಯರ್ ವಿ ಆರ್ ಗೆಟಿಂಗ್ ವಾಟ್, ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ನಂಬರ್ಸ್. ಎನ್ ಅಂದರೆ ಏನು, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಕ್ಯೂ ಅಂದರೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಝೆಡ್ ಅಂದರೆ ಸೆಟ್ ಆಫ್ ಇಂಟೀಜರ್ಸ್ ಆ್ಯಂಡ್ ಆರ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ. ಸೊ ಪಾಸಿಟಿವ್ ಸಬ್ಸೆಟ್ಸ್ ಅಂದರೆ ಝೆಡ್ ಪ್ಲಸ್ ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಮಾತ್ರ ತೊಗೋಬೇಕು. ಪಾಸಿಟಿವ್ ರಿಯಲ್ ನಂಬರ್ಸ್ ಅಂದರೆ ಆರ್ ಪ್ಲಸ್. ಸೊ ಇವೆಲ್ಲ ನೊಟೇಷನ್ಸಿನ ಕೆಳಗಡೆ ಬರುತ್ತೆ. ಅದೇ ನೆಗೆಟಿವ್ ಇಂಟೀಜರ್ಸ್ ಅಂದರೆ ಝೆಡ್ ಮೈನಸ್, ನೆಗೆಟಿವ್ ರಿಯಲ್ ನಂಬರ್ಸ್ ಅಂದರೆ ಆರ್ ಮೈನಸ್ ಅಂತ ಬರುತ್ತೆ. ಆಲ್ ರೈಟ್. ನೆಕ್ಸ್ಟ್ ಸಬ್ಸೆಟ್ಸಿನ ಫಾರ್ಮುಲಾ ಇದೇನಿದು, ಕ್ವಿಕ್ ರೆಫರೆನ್ಸ್ ಸಬ್ಸೆಟ್ ಫಾರ್ಮುಲಾಸ್ದು. ಓಕೆ. 2 to the power of n, ಪ್ರಾಪರ್ ಸೆಟ್ಸ್ ಅಂದರೆ 2 to the power of n minus 1. ಸಬ್ಸೆಟ್ ಸೈಜ್ ಅಂದರೆ 2 to the power of n. ಸೊ ದಿಸ್ ಇಸ್ ದ ಸಬ್ಸೆಟ್ ಸೈಜ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಸಬ್ಸೆಟ್ಸ್ ಅಂತ. ಸೊ ವಿಜುವಲಿ ವೆನ್ ಡಯಾಗ್ರಾಮ್ಸ್ ಯಾವ ಥರ ಕಾಣಿಸ್ತವೆ, ಇದು
ಇದು ಸೆಟ್ ಎ, ಇದು ಸೆಟ್ ಬಿ ಅಂದರೆ ಎರಡು ಸರ್ಕಲ್ ಸೇರಿಬಿಟ್ಟು ಏನಾಗುತ್ತೆ, ಇಟ್ ವಿಲ್ ಬಿ ಯೂನಿಯನ್ ಆಫ್ ಎ ಯೂನಿಯನ್ ಬಿ. ಬರೀ ಇಂಟರ್ಸೆಕ್ಷನ್ ಬೇಕಂದಾಗ ಏನು ಮಾಡ್ಬೇಕು ನಾವು, ಈ ಪಾರ್ಟ್ನ ತಗೋಬೇಕು ಮಾತ್ರ. ಯಾವುದಕ್ಕೆ, ಫಾರ್ ಇಂಟರ್ಸೆಕ್ಷನ್. ಆಲ್ ರೈಟ್. ಸೊ ನೆಕ್ಸ್ಟ್, ಸೊ ಫುಲ್ ಸಮ್ಮರಿ ನೋಡಿ ಇಲ್ಲಿ. A union A is equal to A intersection A is equal to A. Idempotent laws. Identity laws, A union phi is equal to A intersection U is equal to A. Identity laws ಅಂತಾರೆ ಇದಕ್ಕೆ. Commutative laws ಅಲ್ಲಿ A union B union A intersection B intersection A. Order does not matter. Commutative laws. Associative laws ಗಳಿಗೆ these are associative laws. Just summary ಅಷ್ಟೇ. Distribution laws ಹಾಗೂ complement ಲಾಗಳು. ಓಕೆ, ಸೊ ನಾವು ಇಷ್ಟೊತ್ತು ಏನು ನೋಡಿದ್ದೀವೋ ಅದರ ಕಂಪ್ಲೀಟ್ ಒಂದು ಚಿಕ್ಕ ಸಮರಿ ಇದು ಆಲ್ಜಿಬ್ರಾದು. ನೆಕ್ಸ್ಟ್ ಡಿ ಮಾರ್ಗನ್ಸ್ ಲಾ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ದೀಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಡಿ ಮಾರ್ಗನ್ಸ್ ಲಾ. ಇಲ್ಲಿದ್ದಾವೆ ನೋಡಿ. ಸೊ ದಿಸ್ ವಿಲ್ ಬಿ ಆಸ್ಟ್ ಫಾರ್ 3 marks. ಆಯಿತಾ, 3 ಮಾರ್ಕ್ ಕೇಳ್ತಾರೆ ಇದನ್ನು. ಡಿ ಮಾರ್ಗನ್ಸಿನ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್. ಸೊ ಕಾರ್ಡಿನಾಲಿಟಿ ಫಾರ್ಮುಲಾನ ಸಮರಿ ಕೂಡ ಇಲ್ಲಿದೆ. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಅದೇ ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್, ಪಾಸಿಟಿವ್ ಇಂಟೀಜರ್ಸ್, ಪಾಸಿಟಿವ್ ರಿಯಲ್ಸ್, ನೆಗೆಟಿವ್ ಇಂಟೀಜರ್ಸ್, ನೆಗೆಟಿವ್ ರಿಯಲ್ಸ್ ಕೂಡ ಪಾಸಿಬಲ್ ಇದೆ. ಫೈನ್. ಸೊ ಕೀ ಟೇಕ್ ಅವೇಸ್ ಏನು, ಕೀ ಟೇಕ್ ಅವೇಸ್ ಅಂದರೆ ಮಾಸ್ಟರ್ ದ ನೊಟೇಷನ್. ಸೊ ಯಾವ್ಯಾವ ನೊಟೇಷನ್ಗಳಿದಾವೆ ನಿಮಗಿಲ್ಲಿ, ಸಬ್ಸೆಟ್ಟು, ಎಪ್ಸಲಾನು, ಸಬ್ಸೆಟ್ ವಿತ್ ಈಕ್ವಲ್ ಎಲಿಮೆಂಟ್ಸು, ನಾಟ್ ಈಕ್ವಲ್ ಟು, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರಿಯಲ್ ನಂಬರ್ಸ್, positive integers, negative integers, positive real numbers, negative real numbers, such that, okay, so all these are what, notations. Apply the laws ಯಾವ್ದಿದೆ, idempotent law, identity law, commutative law, associative law, distributive law and complement laws. ಇಷ್ಟು ಲಾಗಳಿದಾವೆ ನೋಡಿ ಮ್ಯಾಥ್ಸಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಕಾರ್ಡಿನಾಲಿಟಿ ಫಾರ್ಮುಲಾಸ್ ಅಂದರೆ ಏನು. ಸೊ ನಾವು ಹೇಳಿದ್ವಲ್ಲ, ಎನ್ ಆಫ್ ಎ ಯೂನಿಯನ್ ಬಿ, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ಆ ಫಾರ್ಮುಲಾಸ್ಗಳು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಲಾಸ್ಟಿಗಿರೋದು ಡಿ ಮಾರ್ಗನ್ಸ್ ಲಾ. ಸೊ ಇಷ್ಟು ಏನು, ದಿಸ್ ಇಸ್ ಕಂಪ್ಲೀಟ್ ಫಾರ್ಮುಲಾಸ್ ಆಫ್ ದ ಫಸ್ಟ್ ಚಾಪ್ಟರ್, ದಟ್ ಇಸ್ ಸೆಟ್ಸ್. ಓಕೆ, ಸೊ ಎಸ್, ಸೊ ಇಲ್ಲಿಗೆ ಏನಾಗುತ್ತೆ ಈಗ, ಇಲ್ಲಿಗೆ ಸೆಟ್ಸ್ನ ಫಾರ್ಮುಲಾಸ್ ಮುಗ್ದೋಗಿದೆ. ಸೊ ನೀವೇನು ಮಾಡಬೇಕು, ಈ ಫಾರ್ಮುಲಾಸ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಪ್ರೆಸ್ ಮಾಡಿ. ಕೆಲವು ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ನೇಮ್, ಆ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ PDF ಬರುತ್ತೆ. ಆ PDFನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಬರೆದಿಟ್ಕೊಳ್ಳಿ, ಅಥವಾ ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ. ಓಕೆ, ಸೊ ಇದೇ ರೀತಿಯ ಇನ್ನಷ್ಟು ವೀಡಿಯೋಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.